ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸ್ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದಂಥ ಬಿಸ್ನೆಸ್, ಇದನ್ನು ಒಂದು ರೀತಿ ಬಿಸ್ನೆಸ್ ಅಂತ ಹೇಳೋದು ಅಥವಾ ಒಂದು ಹವ್ಯಾಸ ಅಂತ ಹೇಳೋದು ನನಗೆ ಗೊತ್ತಾಗ್ತಾಯಿಲ್ಲ. ಆ್ಯಕ್ಚುಲಿ ನಗರ ಪ್ರದೇಶದಲ್ಲಿ ಇರುವಂಥ ಮಹಿಳೆಯರು ಏನು ಮಾಡ್ತಾರೆ, ಕಾರ್ಖಾನೆಗೆ ಫ್ಯಾಕ್ಟ್ರಿಗಳಿಗೆ ಹೋಗಿಬಿಟ್ಟು ಅಲ್ಲಿ ದುಡಿಮೆನ ಮಾಡ್ತಾರೆ. ಮತ್ತು ಇನ್ನು ಕೆಲವರು ಹಳ್ಳಿನಲ್ಲಿ ಇರೋವಂಥವ್ರು ಅವರು ನಿಯರೆಸ್ಟ್ ಇರುವಂಥ ಒಂದು ಕಂಪನಿಗಳಿಗೆ, ಒಂದು ಕಾರ್ಖಾನೆಗಳಿಗೆ ಹೋಗಿಬಿಟ್ಟು ಕೆಲಸ ಮಾಡೋದು ಮಾಡ್ತಾರೆ. ಇನ್ನೂ ಒಂದು ವರ್ಗದ ಜನ ಇರ್ತಾರೆ ಹಳ್ಳಿನಲ್ಲಿರುವಂಥ ರೈತರುಗಳು ಕೂಡ, ರೈತರ ಹೆಣ್ಮಕ್ಳು ಕೂಡ, ಅವರು ಕೂಡ ಒಂದು ಆದಾಯನ ಗಳಿಸ್ಬೋದು ಒಂದು ಉದ್ಯೋಗದ ಮೂಲಕ ಅಂತ ಅಂದರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಇವತ್ತು ಒಬ್ಬರು ಮಹಿಳಾ ಮಣಿ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವರು ಯಾವ ರೀತಿಯಾಗಿ ಆದಾಯನ ಗಳಿಸ್ತಿದ್ದಾರೆ. ಮನೆಯಲ್ಲಿ ಕೂತ್ಕೊಂಡು ಟೈಮ್ನ ವೇಸ್ಟ್ ಮಾಡಬಾರ್ದು, ಮನೆ ಯಜಮಾನನಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅನ್ನೋ ಒಂದು ಕಾರಣದಿಂದ ಅವ್ರ ಸಮಯನ ಅವರು ವೇಸ್ಟ್ ಮಾಡದೆ ಅವರು ಹೇಗೆ ಒಂದು ಆದಾಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಹೇಗೆ ಆದಾಯನ ಗಳಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವ್ರ ಬಾಯಿಂದನೇ ಕೇಳೋಣ ಅವ್ರು ಏನು ಮಾಡ್ತಿದ್ದಾರೆ ಅಂತ. ನಮಸ್ಕಾರ. ನಮಸ್ಕಾರ. ಇವರು ಸುಕನ್ಯಾ ಅಂತ. ಇವ್ರು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇವ್ರಿಗೆ ಈ ಥರ ಕೆಲಸ ಮಾಡಿ ಆದಾಯ ಗಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ. ಅವ್ರ ಯಜಮಾನ್ರಿಗೆ ಬರೋ ಆದಾಯದಲ್ಲೇ ಅವ್ರು ಆರಾಮಾಗಿ ಇರ್ಬೋದು. ಆದರೂ ಕೂಡ ಅವ್ರ ಸಮಯನ ವೇಸ್ಟ್ ಮಾಡಬಾರ್ದು. ಇರೋ ಸಮಯದಲ್ಲಿ ಅವ್ರಿಗೆ ಏನಾಗುತ್ತೆ ಅಷ್ಟಾದರೂ ಕೆಲಸ ಮಾಡಿ ನಾವು ಒಂದು ಆದಾಯನ ಗಳಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರು ಒಂದು ಉದ್ಯೋಗದ ಕಡೆ, ಒಂದು ಕೆಲಸದ ಕಡೆ ಒಂದು ಆದಾಯ ಬರೋವಂಥ ಕೆಲಸನ ಮಾಡ್ತಿದ್ದಾರೆ. ಏನು ಕೆಲಸ ಅದು ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳೋಣ. ಸುಕನ್ಯಾ ಅವರೇ, ನೀವು ಆ್ಯಕ್ಚುಲಾಗಿ ಮನೇಲಿ ಆರಾಮಾಗಿ ನೀವು ಕುತ್ಕೋಬೋದು, ಆದರೂ ಕೂಡ ಮನೇಲಿ ಕುತ್ಕೊಂಡು ಟೈಮ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೀಗೆ ಹಸುಗಳನ್ನ ಸಾಕೊಂಡು ಅದರಿಂದ ಹಾಲು ಕರೆದು ಹಣನ ಸಂಪಾದನೆ ಮಾಡ್ತಾ ಇದ್ದೀರಾ. ನೀವು ಇದನ್ನೇ ಹೆಂಗೆ ಚಿಂತೆ ಮಾಡಿದ್ರೆ, ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಾನು ಈ ಥರ ದುಡಿಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಟೈಮ್ ವೇಸ್ಟ್ ಮಾಡಬಾರ್ದು. ನಾವು ಮನೇಲಿ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಏನು ಇಲ್ಲ ಅಂದ್ಕೊಂಡು ಮನೇಲೆ ಒಂದು ಆದಾಯ ತೆಗಿಬೋದಲ್ಲ ಅಂತ ನಾವು ಇದನ್ನ ಶುರು ಮಾಡಿದೀವಿ. ಹಸುಗಳ ಸಾಕಾಣಿಕೆನ ಶುರು ಮಾಡಿದ್ವಿ. ಮೊದಲು ಆಕ್ಚುಲಾಗಿ ನೀವು ಹೇಳ್ಬೇಕಂದ್ರೆ ಎಷ್ಟು ಒಂದು ಹಸುವಿಂದ ಶುರು ಮಾಡಿದ್ವಿ? ಹಸು ಇತ್ತು, ಈಗ 4 ಹಸುಗಳು ಆಗಿದಾವೆ. ಓಕೆ. ಇಲ್ಲಿ ನೀವು ನೋಡ್ಬೋದು, ಒಂದು ಹಸುವಿಂದ ಈಗ ಇವ್ರು 4 ಹಸುವಿನ ಸಾಕೊಂಡಿದ್ದಾರೆ. 6 ರಿಂದ 7 ಲೀಟರ್ವರೆಗೂ ಹಾಲು ಕೊಡುತ್ತೆ. ಇದು ಒಂದು 5 ಲೀಟರ್ ಕೊಡುತ್ತೆ. ಓಕೆ. ಅದೇ ಆ ಹಸು ಒಂದು 5 ಕೊಡುತ್ತೆ, ಅದು ಒಂದು 6 ಕೊಡುತ್ತೆ. ಓಕೆ. 4 ಹಸುಗಳಿಂದ ಒಂದೊಂದು ಟೈಮಿಗೆ 20 ಲೀಟರ್ ಹಾಕ್ತಿವಿ. ದಿನಕ್ಕೆ 40 ಲೀಟರ್ ಹಾಲು ಹಾಕ್ತಿವಿ. ಗ್ರೇಟ್. ನಮಗೆ ಬೂಸದ ಪೇಮೆಂಟ್ ಎಲ್ಲ ಕಟ್ಟಾಗಿ ತಿಂಗಳಿಗೆ 30,000 ಪೇಮೆಂಟ್ ಬರುತ್ತೆ, ಹಾಲಿನ ಪೇಮೆಂಟ್ ಬರುತ್ತೆ. ಓಕೆ. ಎಲ್ಲ ಖರ್ಚು ಕಳೆದು 30,000 ನಮಗೆ ಪೇಮೆಂಟ್ ಸಿಗುತ್ತೆ. ನೋಡಿದ್ರ, ಈಗ ಸುಮ್ಮನೆ ಕುತ್ಕೊಂಡು ಮನೇಲಿ ಟೈಮ್ ವೇಸ್ಟ್ ಮಾಡಿದ್ರೆ 30,000 ರುಪೀಸ್ನ ನೀವು ದುಡಿಯೋಕ್ಕೆ ಸಾಧ್ಯ ಆಗ್ತಿತ್ತಾ? ಅವರು ಎಷ್ಟು ಬುದ್ಧಿವಂತಿಕೆ ಜೊತೆಗೆ ಇವ್ರು ಮಾಡೋ ಕೆಲಸದಲ್ಲೇ ಅವ್ರ ಮಕ್ಕಳು ಸಪೋರ್ಟ್ ಮಾಡ್ತಾರೆ, ಅವ್ರ ಹಸ್ಬೆಂಡು ಸಪೋರ್ಟ್ ಮಾಡ್ತಾರೆ. ಸುಮ್ಮನೆ ಕುತ್ಕೊಳ್ದೆ ಅವರೆಲ್ಲರ ಸಹಾಯದಿಂದನೂ ಅವರು ಮನೆಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಥರ ಹಸುಗಳನ್ನ ಸಾಕೊಂಡು ಅವರು ತಿಂಗಳಿಗೆ 30,000ನ ದುಡಿತಾ ಇದ್ದಾರೆ. ಆಮೇಲೆ ಇದಕ್ಕೆ ಮೇವುಗಳೆಲ್ಲ ಹೆಂಗೆ? ನೀವು ಮೇವು ಜೋಳ ಹಾಕ್ತೀವಿ, ಮತ್ತೆ ಸೈಲೇಜ್ ಜೋಳ ಹಾಕ್ತಿವಿ, ಮತ್ತೆ ಸಿಪ್ಪೆ, ಒಣಹುಲ್ಲು ಎಲ್ಲಾನು ಹಾಕ್ತಿವಿ. ಸೀಮೆ ಹುಲ್ಲು ಎಲ್ಲ ಬರುತ್ತೆ, ಎಲ್ಲ ಮಿಕ್ಸ್ ಅಲ್ಲಿ ಹಾಕ್ತಿವಿ. ಸೈಲೇಜ್ ಕಟ್ ಮಾಡೋ ಮಿಷನಲ್ಲಿ ಕಟ್ ಮಾಡಿಸಿ ಇಟ್ಟಿದ್ದಾರೆ, ಅದು ನಿಮಗೆ ತೋರಿಸ್ತೀನಿ. ಅಲ್ಲಿ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡು ನೀವು ಆಕ್ಚುಲಿ ಹೊರಗಡೆ ಏನೆಲ್ಲ ಮೇಯಿಸೋದಕ್ಕೆ ಬಿಡಲ್ಲ ಅಂತ ಅನ್ಸುತ್ತೆ ಅಲ್ವಾ? ಬಿಡ್ತೀವಿ, ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮನೇಲಿ ಅಡಿಕೆ ಬಂದು ಸೈಲೇಜ್ ಎಲ್ಲ ತಿನ್ಸಿ ಜೋಳ ಎಲ್ಲ ಹಾಕ್ತೀರಿ. ಓಕೆ. ಮನೇಲಿ ಮಕ್ಕಳನ್ನು ನೋಡ್ಕೊಂಡಾಗುತ್ತೆ, ಈ ಕಡೆ ಒಂದು ಈ ಕೆಲಸನೂ ಮಾಡಿದಂಗೆ ಸ್ವಲ್ಪ ಜಮೀನ್ ಕಡೆನೂ ನೋಡ್ಕೊಳ್ತೀವಿ ಅಂತ ಎಲ್ಲ ಕೆಲಸನೂ ಮಾಡ್ಕೊಳ್ತೀವಿ. ನೋಡ್ಕೊತೀವಿ, ಅದ್ರ ಜೊತೆ ಬೇರೆ ಕೆಲಸನೂ ಮಾಡ್ತೀವಿ. ಇದು ನಿಮ್ಗೆ ತುಂಬಾ ಕಷ್ಟ ಅನ್ಸುತ್ತೆ ಹಸುಗಳನ್ನ ಸಾಕೋದು ಮತ್ತು ಮೇಂಟೈನ್ ಮಾಡೋದು? ಹೇಗೆ ಅನ್ಸುತ್ತೆ ನಿಮ್ಗೆ? ನಮಗೆ ಖುಷಿ ಇದೆ. ಅದೇ ಸ್ವಲ್ಪ ಎಲ್ಲಾರು ಮಾಡ್ತೀವಲ್ಲ, ಹಂಗಾಗಿ ಅಷ್ಟು ಕಷ್ಟ ಅನ್ಸಲ್ಲ. ಒಂದು ಹಾಳು ಇವ್ರ ಜೊತೆಲೇ ಇರ್ಬೇಕು, ಮೇವ್ ಹಾಕೊಂಡು ನೀರ್ ಕುಡಿಸ್ಕೊಂಡು ಇರ್ಬೇಕು. ಸೊ ಹೇಗಿದ್ರೆ ನಿಮ್ ಮನೆ ಹತ್ರ ಇರೋದ್ರಿಂದ ನಿಮ್ಗೆ ಇದು ಈಸಿ ಆಗ್ತಾ ಇದೆ. ಹೌದು. ಸೊ ಇದು ಕಷ್ಟ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ? ಮತ್ತೆ ಇದನ್ನ ಹಾಲು ಕರೀಲಿಕ್ಕೆಲ್ಲ, ಯಾಕಂದ್ರೆ ಒಂದು ಟೈಮಲ್ಲಿ 20 ಲೀಟರ್ ಹಾಲು ಕರಿಬೇಕು ಅಂತ ಹೇಳ್ತಾರೆ. ಹೇಗೆ ನೀವೇ ಕರೀತೀರಾ, ಮಿಷನ್ ಏನಾದ್ರು? ಇಲ್ಲ, ನಾವು ಕೈಯಲ್ಲೇ ಕರಿತೀವಿ. ಒಬ್ಬರೇ ಕರಿತೀರಾ? ಮಕ್ಳು ಇದಾರೆ, ಮಕ್ಳು ನಾವು ಇಬ್ರು ಕರಿತೀವಿ. ಗ್ರೇಟ್. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಮನೆ ಯಜಮಾನನ್ಗೆ ಮನೆಗೆ ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ಅಂದ್ರೆ ಸುಮ್ಮನೆ ಖಾಲಿ ಕೈಯಲ್ಲಿ ಕೂತಿರೋ ಇವರೊಂದು ಮಾದರಿ ಮಹಿಳೆ ಅಂತ ಹೇಳ್ಬೋದು. ನನ್ನ ಉದ್ದೇಶ ಅಷ್ಟೇನೆ, ಮನೇಲಿ
ಕೈಯಲ್ಲಿ ಆಗಲ್ಲ ಅಂತ ಕೂತಿದ್ದವ್ರಿಗೆ ಈ ಥರನೂ ನಾವು ದುಡಿಮೆನ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಹೊರಟಿರೋದಷ್ಟೇ. ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ಸುಕನ್ಯವರೇ? ಇದು ತುಂಬ ಕಷ್ಟ ಅಲ್ಲ, ಮಾಡ್ಬೋದು ಅಲ್ಲ, ಈ ಥರ ಮಾಡ್ಬೋದು ಅಂತ. ಮನೇಲಿ ಕೂತಿರೋ ಮಹಿಳೆಯರು ಸ್ವಲ್ಪ ಕಷ್ಟಪಟ್ಟು ನಾವು ಆದಾಯ ತೆಗಿಬೇಕು ಅಂತ ಅವರಲ್ಲಿ ಶ್ರಮ ಇದ್ರೆ ಶ್ರಮ ವಹಿಸಿ ಮಾಡ್ಬೋದು. ಏನು ತೊಂದರೆ ಇಲ್ಲ. 4 ಹಸು ಮಾಡ್ಕೊಳ್ಳೋದು 2 ಹಸು ಸಾಕು. 2 ಹಸುಗಳಿಂದ 20 ಲೀಟರ್ ಹಾಲು ಹಾಕಿದ್ರೆ ಅದರಲ್ಲೇ ಬರುತ್ತೆ. ಒಳ್ಳೆ ಹಸುಗಳನ್ನ ತಗೋಬಹುದು, ಹಾಕ್ಬೋದು ಅಲ್ವಾ? ಈಗ ಏನು ಇಲ್ಲ ಅಂತ ಕುತ್ಕೊಳ್ಳೋದ್ರ ಬದಲು ಈ ರೀತಿಯಾಗಿ ನಾವು ಸ್ವಾವಲಂಬಿ ಜೀವನನ ನಡೆಸಬಹುದು, ಮಾಡ್ಬೋದು. ಅದಾಳದ ಮಾತು. ಇವರು ಸೈಲೇಜ್ ಅಂತ ಇದಕ್ಕೆ ಮೇವು ಅಂತ ಏನು ಹೇಳ್ತೀವಲ್ಲ ಅದು ಸಪ್ರೇಟ್ ಆಗಿ. ಆಮೇಲೆ ಇನ್ನೊಂದು ವಿಷಯ ಕೇಳೋದು ಮತ್ತೆ, ನಿಮ್ಗೆ ಇದು ಹಾಲನ್ನ ನೀವು ಡೈರಿಗೆ ಹಾಕ್ಬೇಕು ಅಂದ್ರೆ ನಿಮ್ಗೆ ಡೈರಿ ಹತ್ರ ಇದೆಯಾ ದೂರ? ಹತ್ರ ಇದೆ, ಊರಲ್ಲೇ ಇದೆ, ಹತ್ರ ಇದೆ. 10 ನಿಮಿಷಕ್ಕೆ ಹೋಗಿ ಬರ್ಬೋದು. ನಮಗೇನು ಕಷ್ಟ ಅನ್ಸಲ್ಲ. ಹಾಲ ತಗೊಂಡು ಹೋಗೋದೇನು ಕಷ್ಟ ಅನ್ಸಲ್ಲ. ಓಕೆ, ಆರಾಮಾಗಿ ಮನೇಲಿರೋ ಅಂತ ಮಹಿಳೆಯರು ಇದೊಂದು ಉದ್ಯೋಗ ಅಂತ ಮಾಡ್ಕೋಬಹುದು. ಸ್ವಾವಲಂಬಿಯಾಗಿ ಬೇರೆಯವ್ರ ಹತ್ರ ಕೈ ಚೆತ್ತಿಗೆ ಈಗ ನಿಮ್ದೇ ಒಂದು ದುಡಿಮೆ ಒಂದು ಅದು ನಮ್ಮ ಅಕೌಂಟಿಗೆ ಬರುತ್ತೆ. ಹಂಗಾಗಿ ನಮಿಗೂ ಒಂಥರ ಖುಷಿ ಇರುತ್ತೆ ಕೆಲಸ ಮಾಡೋದಕ್ಕೆ, ದನ ಹಸುಗಳು ಸಾಕೋದಕ್ಕೆ ಖುಷಿ ಇರುತ್ತೆ, ಮಾಡ್ಬೋದು. ಹೌದು, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಸುಮ್ಮನೆ ಕೈಲಿ ಆಗಲ್ಲ ಅಂತ ಕುತ್ಕೊಂಡಿರೋರಿಗೆ ಅದೊಂದು ಸ್ಫೂರ್ತಿದಾಯಕ ವಿಡಿಯೋ ಆಗುತ್ತೆ. ಬನ್ನಿ, ಅಲ್ಲಿ ಮೇವುಗಳನ್ನ ಇವರು ಸೈಲೇಜನ್ನ ಮಿಷಿನಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಸೊ ಅದನ್ನ ಒಂದು ಸ್ವಲ್ಪ ತೋರಿಸ್ತೀರಾ? ತೋರಿಸ್ತೀವಿ. ಇವರು ಮೇವನ್ನ ಹೇಗೆ ಶೇಖರಣೆ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ಇಲ್ಲೇನು ನೋಡ್ತಿದ್ದೀರಲ್ಲ, ಇದು ಸೈಲೇಜ್ ಅಂತ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದೇನು ಹೇಳಿ? ಇದು ಜೋಳದ್ದು ಸೈಲೇಜ್ ಅಂತ. ಇದರಲ್ಲಿ ಎಲ್ಲ ಮಿಕ್ಸ್ ಕಡ್ಡಿ ಎಲ್ಲವ ಜೋಳ ಬೆಳೆದಿರೋದು ಮಿಕ್ಸ್ ಆಗಿರುತ್ತೆ. ಇದನ್ನ ಹಾಕಿದ್ರೆ ಹಸುಗಳು ತುಂಬಾ ಚೆನ್ನಾಗಿ ಹಾಲು ಕೊಡ್ತಾ ಇದಾವೆ. ಇದನ್ನ ಏನ್ ಕಟ್ ಮಾಡಿ ಇಟ್ಕೊಂಡಿರೋದು? ಮಿಷಿನಲ್ಲಿ ಕಟ್ ಮಾಡಬೇಕು. ಮಿಷಿನಲ್ಲಿ ಕಟ್ ಮಾಡಿ ಈ ತರ ಚೀಲ ಮಡಿಕೆ ತುಂಬಿಟ್ಕೊಂಡ್ರೆ ಬೆಳಗ್ಗೆ 1 ಮಂಕ್ರಿ ಸಂಜೆ 1 ಮಂಕ್ರಿ ಹಾಕಿದ್ರೆ ಚೆನ್ನಾಗಿ ಹಾಲು ಬರುತ್ತೆ. ಓಕೆ, ಏನು ಮಿಷಿನ್ ಮನೆ ಹತ್ರನೇ ಬರುತ್ತಾ? ನಿಮ್ಮ ಹತ್ರ ಓನ್ ಮಿಷಿನ್ ಇದೆಯಾ? ನಮ್ಮ ಹತ್ರ ಇಲ್ಲ, ಬೇರೆ ಮಿಷಿನಲ್ಲಿ ತರಿಸ್ಕೊಂಡು ಕಟ್ ಮಾಡಿಸಿರೋದು. ಓಕೆ, ಹೆಂಗೆ ತಿಂಗಳಿಗೆ ಒಂದ್ಸರಿ ಬರುತ್ತಾ ಮಿಷಿನ್ಗಳು? ತಿಂಗಳಿಗೆ ನಾವು ಜೋಳ ಖಾಲಿ ಆದಂಗೆ ಮಾಡಿಸ್ಕೊಳ್ತೀವಿ. ಬನ್ನಿ ಅಂದ್ರೆ ಮಿಷಿನ್ ಬಂದು ಇದು ಖಾಲಿ ಆದ 1 ಚೀಲ ತಂದು 2 ಟನ್ನು ಅಂತ ಇರುತ್ತೆ. ಅದು 2 ಟನ್ ತಂದು ಅದು ಖಾಲಿ ಆದ್ಮೇಲೆ ಮತ್ತೆ ಮಾಡಿಸ್ಕೊಂಡು ಇಟ್ಕೊಳ್ತೀವಿ. ಇದು ಜಾಸ್ತಿ ದಿನ ಸ್ಟೋರೇಜ್ ಮಾಡಿದ್ರೆ ಏನು ಏನಾಗಲ್ಲ. ಕ್ಲೀನ್ ಆಗಿ ಹಸುಗಳಿಗೆ ತಗೊಂಡು ಕ್ಲೀನ್ ಆಗಿ ಕವರ್ ಎಲ್ಲ ಹಾಕಿ ಮುಚ್ಚಿದ್ರೆ ಏನಾಗಲ್ಲ. ತಿಂಗ್ಳುಗಟ್ಲೆ ಇಡ್ಬೋದು. ಈ ರೀತಿ ಕವರ್ ಮಾಡಿ ಇಟ್ಟಿದ್ದೀರಾ? ಓಕೆ, ಕವರ್ ಮಾಡಿ ಇಟ್ಟಿದೀವಿ, ಏನೂ ಆಗಲ್ಲ. ತಿಂಗಳಲ್ಲ 2 ತಿಂಗಳಿದ್ರು ಸಾಮಾನ್ಯ ಏನೂ ಆಗಲ್ಲ. ಹಸುಗಳು ತುಂಬಾ ಚೆನ್ನಾಗಿ ತಿಂತವೆ, ಚೆನ್ನಾಗೂ ಹಾಲು ಕೊಡ್ತವೆ. ಸೊ ಡೈರೆಕ್ಟ್ ಜೋಳ ಡೈರೆಕ್ಟ್ ಆಗಿ ಹಾಕೋದ್ಕಿಂತ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಅದು ಜೋಳ ಹಂಗೆ ಕಡ್ಡಿ ಎಲ್ಲ ಬಿಡ್ತವೆ. ಜೋಳ ಹಾಕಿದ್ರೆ ಕಡ್ಡಿ ಎಲ್ಲ ಬಿಡ್ತವೆ. ಅದರಿಂದ ಮಿಷಿನಲ್ಲಿ ಕಟ್ ಮಾಡಿ ಹಾಕಿದ್ರೆ ನೀಟಾಗಿ ತಿಂತವೆ. ಹಸುಗಳು ತುಂಬಾ ಚೆನ್ನಾಗಿ ಹಾಲು ಕೊಡ್ತವೆ. ಓಕೆ, ಮೊದಲೆಲ್ಲ ಇರ್ಲಿಲ್ಲ, ಈ ನಡುವೆ ಈ ತರ ಸೈಲೇಜ್ ಹಾಕಿದ್ರೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ದೇಶದಿಂದ ಮಾಡ್ತಾ ಇದೀವಿ. ಓಕೆ, ಚೆನ್ನಾಗಿದೆ ನೋಡಿ. ಈ ತರ ಹಿಂಗೆ ಪ್ರೊಟೆಕ್ಟ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಇನ್ನೊಂದು ನೋಡಿ, ಇನ್ನೊಂದು ಸೈಲೇಜನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಖಾಲಿ ಆದ್ಮೇಲೆ ಇದು ಖಾಲಿ ಆದ ತಕ್ಷಣ ಆ ಸೈಲೇಜನ್ನ ಓಪನ್ ಮಾಡ್ತೀವಿ. ಈ ರೀತಿ ಪ್ರೊಟೆಕ್ಟ್ ಮಾಡಿ. ಈ ಕವರ್ ಎಲ್ಲ ಹೆಂಗೆ ಅವರೇ ಕೊಡ್ತಾರೆ, ನೀವು ತಗೊಂಡ್ ಬಂದು? ಇಲ್ಲ, ಇವನ್ನೆಲ್ಲ ನಾವು ಅಂಗಡಿಯಲ್ಲಿ ತರಬೇಕು. ಇದಕ್ಕೆ ಅಂತಾನೆ, ಇದಕ್ಕೆ ಸೈಲೇಜ್ ತುಂಬಕ್ಕೆ ಅಂತಾನೆ ಈ ತರ ಚೀಲಗಳು ಬರ್ತವೆ. ಇದನ್ನ ತಗೊಂಡ್ ಬರ್ಬೇಕು. ತಗೊಂಡು ಓಪನ್ ಮಾಡಿ ಕ್ಲೀನ್ ಆಗಿ ಕವರ್ ಹಾಕ್ಬಿಟ್ಟು ಮುಚ್ಚಿಡ್ಬೇಕು. ಹಂಗಾದ್ರೆ ಏನೂ ಕೆಡಲ್ಲ. ಇಲ್ಲ ಅಂತ ಅಂದ್ರೆ ಗಾಳಿ ಆಡಕ್ ಬಿಡ್ಬಾರ್ದು. ಇದನ್ನ ಗಾಳಿ ಆಡಿದ್ರೆ ಕೆಡುತ್ತೆ ಇದು ಸೈಲೇಜ್. ಗಾಳಿ ಆಡಬಾರ್ದು. ಗಾಳಿ ಆಡ್ದಂಗೆ ಕವರ್ ಮಾಡ್ಬೇಕು. ಈಗ ಮಾಡಿದಿವಲ್ಲ ಈ ತರ ಕವರ್ ಮಾಡ್ಬಿಡ್ಬೇಕು. ಕವರ್ ಮಾಡಿದ್ರೆ ಎಷ್ಟು ದಿನ ಸ್ಟೋರೇಜ್ ಮಾಡಬಹುದು? 2 ತಿಂಗಳು 3 ತಿಂಗಳವರೆಗೂ ಇದು ಇಟ್ಟಿದ್ರೆ ಏನಾಗಲ್ಲ. ಓಕೆ, ನೈಸ್, ಒಳ್ಳೆ ಐಡಿಯಾ. ಆಕ್ಚುಲಿ ನಿಮ್ಗೂ ಕೆಲಸ ಕಡಿಮೆ ಆಗುತ್ತೆ. ಹುಲ್ ಕುಯ್ಯೋದಿರಲ್ಲ, ಒತ್ಕ ಬರೋದು ಇರಲ್ಲ. ಹಂಗಾಗಿ ಕೆಲ್ಸನೂ ಕಡಿಮೆ ಆಗುತ್ತೆ. ನಮಿಗೂ ಕೆಲಸ ಮಾಡಕ್ಕೆ ಈಸಿ ಆಗುತ್ತೆ. ಅದೇ ನಾವು ಈ ಸೈಲೇಜ್ ದನಗಳಿಗೆ ಹಾಕೊಂಡು ನಮ್ ಕೆಲಸ ನಾವು ಮಿಕ್ಕಿದ ಕೆಲಸ ಮನೆಯಲ್ಲಿ ಮಾಡ್ಕೊಂತ ಇದ್ದೀರಾ. ಒಳ್ಳೆ ಐಡಿಯಾ ನೋಡಿ. ಹೀಗೆ ಎಷ್ಟೊಂದು ಉಪಯೋಗಗಳಿದೆ, ಇರೋದನ್ನ ನಾವು ಉಪಯೋಗಿಸ್ಕೋಬೇಕು ಅಷ್ಟೇ. ಒಳ್ಳೆ ಮಾಹಿತಿ ಕೊಟ್ರಿ ಸುಕನ್ಯಾ ಅವರೇ, ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಬ್ಬರು ಮಹಿಳಾ ಮಣಿ ಸ್ವಾವಲಂಬಿಯಾಗಿ ಅವರು ಹೇಗೆ ಆದಾಯನ ಗಳಿಸ್ತಿದ್ದಾರೆ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ತಿಳಿಸಿದ್ದೀನಿ. ಹಾಗೆ ಅವರು ಕೂಡ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹೇಗೆ ಅದ್ರ ದನಗಳನ್ನು ಸಾಕೋದ್ರಿಂದ ಹಿಡಿದು ಅದಕ್ಕೆ ಮೇವಿನವರೆಗೂ
ಏನು ಅನ್ಸುತ್ತೆ ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.